ಪಾಣೆಗಾಂವ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ಡಿ ಮುಚ್ಕೇಡ್ರವರ 35ನೇ ಜನ್ಮದಿನವನ್ನು ಅಭಿಮಾನಿ ಬಳಗದ ವತಿಯಿಂದ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಭಾಗವಹಿಸಿ ಕೇಕ್ ಕಟ್ ಮಾಡುವ ಮೂಲಕ ಶುಭ ಕೋರಲಾಯಿತು. ಈ ಸಂದರ್ಭದಲ್ಲಿ ಶಣ್ಗೌಡ ಅಲ್ಲಂಪ್ರಭು ಪಾಟೀಲ್, ನಂದಿಕೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜಾರಿ, ಕಣದಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಂಕರ್ ಕಾರಾಬಾರಿ, ಈ ಸಂದರ್ಭದಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಸುಕ್ಷೇತ್ರ ಪಾಣೆಗಾಂವ್ ಗ್ರಾಮದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯುವ ಮುಖಂಡರು ಹಾಗೂ ಪಾಣೆಗಾಂವ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ಮುಚ್ಕೇಡ್ರವರ 35ನೇ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶಿವಾನಂದ ಮಹಾರಾಜರ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ಮುಖ್ಯ ಅತಿಥಿಗಳಾಗಿ ಪಾಣೆಗಾಂವ್ ಪ್ರತಿ ಮನೆಗೂ ನಾನು ಹೆಸರುಗಂಟು ಕರೆಯುವಂತ ಒಂದು ವ್ಯಕ್ತಿ ನಾನಿದ್ದೀನಿ. ಹಾಗೂ ಯಾರ ಹೆಸರು ತಗೊಂಡು ತಪ್ಪಬಹುದು. ಏನಿವತ್ತು ಪಾಣೆಗಾಂವ್ ಗ್ರಾಮದಲ್ಲಿ ನಾಗೇಶ್ ಮುಚ್ಕೇಡ್ರವರ 35ನೇ ಹುಟ್ಟುಹಬ್ಬ ಆಚರಿಸಕ್ಕೆ ನಾವೆಲ್ಲರೂ ವೇದಿಕೆ ಮೇಲೆ ನಾವು ಸೇರಿದ್ದೇವೆ. ಇವತ್ತು ಕಾಲದಲ್ಲಿ ಯಾರಿಗೂ ಬಿಡುವಿಲ್ಲ. ಆ ಬಿಡುವು ಇಲ್ಲಪ್ಪ ಅಂದ್ರೂ ಇಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತಿಷ್ಟು ಜನ ಸೇರಬೇಕಾದ್ರೆ ಅವರು ಜನರ ಸೇವೆ ಮಾಡಿದಂಥ ಒಂದು ಕೆಲಸ. ಅಪ್ಪರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೆ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಎಲ್ಲ ನಮ್ಮ ಅಣ್ಣ ತಮ್ಮಗಳು ಎಲ್ರಿಗೂ ನಮಸ್ಕಾರ. ನಮ್ಮ ತಂದೆಯ ಬರವಾಗಿದ್ದು ನಮ್ಮ ಯುದ್ಧಕದ ಮೀಸಲು ಬಂದಿದ್ದಾರೆ ಗುರುಭಾಗದಲ್ಲಿ. ಅದಕ್ಕೋಸ್ಕರ ಅವರು ಬರೋಕ್ಕಾಗಿಲ್ಲ. ಅವ್ರ ಪರವಾಗಿ ನಾವು ನಾಗೇಶ್ವರರಿಗೆ ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ತಂದೆ ಹಾಗೂ ನಮ್ಮ ಕುಟುಂಬ ಪರವಾಗಿ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗೇಶ್ ಅವರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡೋದೇನು ಬೇಕಾಗಿಲ್ಲ ಅನ್ಕೋತೀನಿ. ಎಲ್ಲರೂ ಪುರ ಇಡೀ ನಮ್ಮ ಪಾಣೆಗಾಂವ್ ಗ್ರಾಮಕ್ಕೆ ಗುರುತು. ಆಲ್ರೆಡಿ ಅವರು 2 ಬಾರಿ ಗೆದ್ದಿದ್ದಾರೆ. ನಾನು ದೇವರು ಬೆಳಗುತ್ತೀನಿ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಆಗಿ ಗ್ರಾಮದ ಅಧ್ಯಕ್ಷ ಆಗಲಿ ಅಂತ ನಾನು ಬೆಳಗುತ್ತೀನಿ. ಈ ಸತಿ ಎಲ್ಲರಿಗೂ ಆಚರಣೆ ಮಾಡಲ್ಲ. ಯಾಕೆ ಎಲ್ಲರದ್ದು ಆಚರಣೆ ಮಾಡಲ್ಲ ಅಂತಂದ್ರೆ, ಯಾರು ಆಚರಣೆ ಮಾಡ್ಕೋತಾರ ಅವ್ರವ್ರ ಮನೆಯೊಳಗೆ ಮಾಡ್ಕೋತಾರ. ಈ ಒಂದು ಸಭೆ ಒಳಗ ಗ್ರಾಮದೊಳಗ ಎಲ್ಲಾ ಜನರ ಮಧ್ಯ ಒಳಗ ಏನಾದರೂ ಬರ್ತಡೆ ಜನ್ಮದಿನ ಆಚರಣೆ ಮಾಡ್ಕೋಬೇಕಾದ್ರೆ ಆ ಸಮಾಜಕ್ಕಾಗ್ಲಿ ಆ ಗ್ರಾಮಕ್ಕಾಗ್ಲಿ ಆ ಒಂದು ಸೇವೆ ಮಾಡಿರ್ತಕ್ಕಂಥವ್ರದೇ ಒಂದು ಜನ್ಮದಿನ ಆಚರಣೆ ಮಾಡ್ಕೋತಾರೆ. ಶುಭ ಸಂಜೆಯ ನಮಸ್ಕಾರಗಳು. ಇವತ್ತು ನಮ್ಮ ಪಾಣೆಗಾಂವ್ ಗ್ರಾಮದಲ್ಲಿ ನಮ್ಮ ಸಹೋದರರಾಗಿರ್ತಕ್ಕಂಥ ನಾಗೇಶ್ ಮುಚ್ಕೇಡ್ರವರ ಜನ್ಮದಿನದ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಇಡೀ ಗ್ರಾಮಸ್ಥರು ಕೂಡ ಸಂಭ್ರಮಿಸ್ಬೇಕಂತೇಳಿ ಸೇರಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರು ಮತ್ತು ಎಲ್ಲ ನಮ್ಮ ರಾಜಕೀಯ ಮುಖಂಡರು ಹಾಗೂ ಪಾಣೆಗಾಂವ್ ಗ್ರಾಮದ ಹಿರಿಯರು, ಯುವ ಮಿತ್ರರು ಹಾಗೂ ಮುದ್ದು ಮಕ್ಕಳೇ, ಇವತ್ತು ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂತಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಇವತ್ತು ಬೇರೆ ಜನಗಳ ಸೇವೆ ಮಾಡ್ಬೇಕಂತ ಹೊರಟಾಗ ಬಹಳಷ್ಟು ಜನ ನಿಂದನೆ ಮಾಡ್ತಕ್ಕಂಥದ್ದು ಹೆಚ್ಚು. ರಾಜಕಾರಣ ಅಂದ್ರೆ ಸ್ವಾರ್ಥ, ತಂದಾಗೆ ಮಾಡ್ತಾರೆ, ಇವೆಲ್ಲವೂ ಕೂಡ ಕೇಳಿ ಬರ್ತವೆ. ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಬಹಳ ಯುವಕರು ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನೋಡಿದಾಗ ನಾವು ನಮ್ಮ ಭೀಮಶಂಕರ ಗೌಡರು ಯಾವಾಗೂ ಮಾತಾಡ್ತೀವಿ. ಪಾಣೆಗಾಂವ್ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ನಾಗೇಶ್ ಮುಚ್ಕೇಡ್ ಅವರು 2 ಬಾರಿ ಸದಸ್ಯರಾಗಿ ಇಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಯಾವಾಗಲೂ ಅವರು ಗಾಡಿ ಮೇಲೆ ಒಬ್ಬರಿರಲ್ಲ, ಇಬ್ಬರು ಇರ್ತಾರೆ ಜೊತೆಗೆ. ಯಾವಾಗಲೂ ಸಾರ್ವಜನಿಕರ ಕೆಲಸ ತಗೊಂಡೇ ಅವರು ದಿನನಿತ್ಯ ತಮ್ಮ ಜೀವನವನ್ನು ಮುಡುಪಾಗುತ್ತಾರೆ. ನಾಗೇಶ್ವರಿಗೆ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಅರ್ಧ ವಯಸ್ಸವರು, ಬಟ್ ಈ ವಯಸ್ಸಿನಲ್ಲಿ ಅವರ ಒಂದು ಸಾಧನೆ ಇದೆಯಲ್ಲ
ಆ ಸಾಧನೆ ಅವರ ವ್ಯಕ್ತಿಗೆ ಮಾಡಿದ್ದಾರೆ ನಾಗೇಶ್ ಅವರು. ಅದಕ್ಕೆ ನಾಗೇಶ್ ಅವರಿಗೆ ಕೃತಜ್ಞ ಸುಪ್ರಸನ್ನ ಜೋಡಿಸುತ್ತಾ ಹಾಗೂ ತಾವುಗಳೆಲ್ಲರೂ ಒಂದು ಏಕಚಿತ್ತ ನನಗೆ ಮಾತಾಡಿ ಅವಕಾಶ ಕೊಟ್ಟು ಒಂದು ಮಾತಾಡೋದಕ್ಕೆ ಹೇಳೋದಕ್ಕೆ ಇದು ಮಾಡೋದಕ್ಕೆ ನನ್ನೆಲ್ಲರಿಗೂ ನನ್ನ ವಂದನೆ. ಬೆಳೆಯ ಸಿರಿಯಲ್ಲಿ ಮೊಳಕೆಯಲ್ಲಿ ನೋಡು ಎಂದಂತೆ ಈಗಾಗಲೇ ನಮ್ಮ ನಾಗೇಶ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣವಾಗಿ ಬಹಳ ಆನಂದವಾಗಿ ನಾನು ಎಲ್ಲ ಕಡೆಗೆ ಹೋಗ್ತಾ ಇದ್ದೇನೆ. ಆದರೆ ಈ ಥರ ಅಂತೂ ನಾನು ನೋಡಿದ್ದು ಪ್ರಥಮ ಬಾರಿಗೆ. ಇಷ್ಟೊಂದು ರೀತಿಯಿಂದಾಗಿ ಉತ್ಸಾಹ, ಅನೇಕ ರೀತಿಯಿಂದಾಗಿ ಆನಂದದಿಂದ ಇಂತಹ ಒಂದು ಯುವಕರ ಹಾಗೂ ಇಂತಹ ಒಂದು ಧುರೀಣರ ಅನೇಕ ರೀತಿಯಿಂದಾಗಿ ಮೇಧಾವಿಗಳು ಇದ್ದಾರೆ. ಎಲ್ಲ ದೇವಸ್ಥಾನಗಳು ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲಿ ಮನುಷ್ಯನಲ್ಲಿ ಭೇದ ಭಾವ ಬರ್ತದ ದ್ವಯಂ ಭಯಂ ನಾಸ್ತಿ ಅಂತ ಹೇಳ್ತಾರೆ. ಎರಡು ಅಂತ ಎಲ್ಲಿ ಬರ್ತದ ಅಲ್ಲಿ ಆ ಒಂದು ಮುಂದುವರಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಏಕತ್ವ ಮನೋಪಶ್ಯತೆ ಅಂತ ಹೇಗಂದ್ರೆ ಎಲ್ಲವೂ ನನ್ನದೇ. ಅದಕ್ಕೆ ಎಲ್ಲ ಕಡೆಗೂ ಉಪನಿಷತ್ತುಗಳು ಸಾರವನ್ನು ಹೇಳ್ತವೆ, ಸರ್ವೇ ಜನ ಸುಖಿನೋ ಭವಂತು. ನಾಗೇಶ್ ಅವರ ಏನು 35ನೇ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಸಂತೋಷದಿಂದ ಪ್ರೀತಿಯಿಂದ ಅವರ ಜನ್ಮದಿನವನ್ನ ಆಚರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಪವನ್ ಕುಮಾರ್ ಹೊಳಕೇರಿ ಅವರವರು ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಏನು 2ನೇ ಬಾರಿ ಸತತವಾಗಿ ಆರಿಸಿ ಬಂದಿರತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆರಿಸಿ ಬಂದಿರತಕ್ಕಂಥ ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಯುವ ಪ್ರಧಾನ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ನಾಗೇಶ್ ಮುಚ್ಕಡ್ ಅವರು ಇನ್ನು 3ನೇ ಸಾರಿಯೂ ಆರಿಸಿ ಬಂದು ಅವ್ರ ಹೆಟ್ರಿಕ್ ಅನ್ನ ಬಾರಿಸ್ಲಿಕ್ಕೆ ಅಂತಕ್ಕಂಥದ್ದನ್ನ ನಾನು ಅವರಿಗೆ ತಮ್ಮ ಪಾಂಡೆಗಾಂವ್ ಗ್ರಾಮದಲ್ಲಿ ಎಲ್ಲ ಅಣ್ಣ ತಮ್ಮರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಸರಳವಾಗಿ ಬೆಳಗ್ಗೆವರೆಗೂ ಕೂಡ ಎಲ್ಲ ಗ್ರಾಮದ ದೇವತೆಗಳಿಗೆ ಹೋಗಿ ಅವರ ಒಂದು ದರ್ಶನವನ್ನು ಪಡೆದು ಮತ್ತೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಒಂದು ನೋಟ್ಬುಕ್ ವಿತರಣೆ ಮಾಡುವ ಮುಖಾಂತರ ಹಾಗೂ ಅನಾಥಾಶ್ರಮಕ್ಕೆ ಹೋಗಿ ಅನಾಥ ಎಲ್ಲ ವೃದ್ಧರಿಗೆ ಇವತ್ತಿನ ದಿವಸ ಅನ್ನ ಪ್ರಸಾದವನ್ನು ವಿತರಣೆ ಮಾಡುವ ಮುಖಾಂತರ ಸರಳವಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ದ ಒಂದು ಎಲ್ಲ ಗೆಳೆಯರ ಬಳಗದ ವತಿಯಿಂದ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ಈ ಒಂದು ತಾವೆಲ್ಲರೂ ಕೂಡ ಬಹಳ ಸರಳವಾಗಿ ನನ್ನ ಬಗ್ಗೆ ಹೇಳಿದರು. ಈ ನಾಗೇಶ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಊರಾಗ ಅಭಿವೃದ್ಧಿ ಕೆಲಸಗಳಾಗ್ತವೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕಂತಂದ್ರೆ ಎಲ್ಲರ ಒಂದು ಸಹಕಾರ ಬಹಳ ಮುಖ್ಯ ಆಗಿದೆ. ನಮ್ಮ ಪಾಂಡೆಗಾಂವ್ ಗ್ರಾಮದಲ್ಲಿ ಎಲ್ಲ ನನ್ನ ಗುರು ಹಿರಿಯರು, ನಮ್ಮ ಶಂಕರ್ ಕಾರ್ಬಾರಿ ಆಗಿರ್ಬೋದು, ಹುಸೇನ್ ಸಾಬ್ ಮೋಜನ್ ಅವರಾಗಿರ್ಬೋದು, ಹನುಮಂತರಾಯ ಮಾಲಿ ಪಾಟೀಲ್ ಅವರಾಗಿರ್ಬೋದು, ಹಾಗೂ ಎಲ್ಲ ನಮ್ಮ ಪಾಂಡೆಗಾಂವ್ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ನನಗೆ ಸಹಕಾರ ನೀಡಿದರೆ ಮಾತ್ರ ನಾನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಎಲ್ಲ ಇಲ್ಲಿ ಕುಳಿತಿರ್ತಕ್ಕಂಥ ಜನರ ಒಂದು ಆಶೀರ್ವಾದದಿಂದ ನಾನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಎಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ವೇದಿಕೆಯ ಮೂಲಕ ನಾವು ಹೇಳಬೇಕಂತಂದ್ರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಶಾಸಕರಿಗೂ ಕೂಡ ನಾವು ಬಹಳಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದು ನಮ್ಮ ಪಾಂಡೆಗಾಂವ್ದವರು. ಹಾಗೂ ನಮ್ಮಲ್ಲಿ ಯಾವುದೇ ಕೂಡ ಭೇದ ಭಾವ ಇಲ್ಲ. ಇಲ್ಲೆಲ್ಲರೂ ಒಕ್ಕೂಟದಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವೆಲ್ಲ ಸರ್ವ ಸದಸ್ಯರು ಒಂದು ಸಹಕಾರ ನನ್ನ ಮೇಲಿದೆ. ಇದೇ ರೀತಿ ನಾನು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕೆ ಸಹಕಾರ ಆಗ್ತದೆ. ನಮ್ಮ ಗ್ರಾಮದಲ್ಲಿ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳಾಗಿದಾವಪ್ಪ ಅಂತಂದ್ರೆ ತಮ್ಮೆಲ್ಲರ ಒಂದು ಸಹಕಾರ ಇದೆ ಅಂತಕ್ಕಂಥದ್ದು ನಾನು ಭಾವಿಸ್ತಿದ್ದೀನಿ. ಅದೇ ರೀತಿ ಗ್ರಾಮದಲ್ಲಿ ಇವತ್ತು ವೃದ್ಧರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೆ ಬಡವರಿಗೆ ಏನೇ ಒಂದು ಸಹಕಾರ ಬೇಕಂತಂದ್ರೆ ನಮ್ಮೆಲ್ಲ 3 ಮೆಂಬರ್ಗಳು ಬಂದು ಮತ್ತು ನಮ್ಮ ತಾಂಡಾ ಮೆಂಬರ್ಗಳು ಬಂದು ಕೇಳಿದಾಗ ನಾವೆಲ್ಲರೂ ಒಂದೇ ರೀತಿಯಿಂದ ಸಹಮತದಿಂದ ಅವ್ರ ಬಲ್ಲಿಯವರು ಇವ್ರ ಬಲ್ಲಿಯವರು ಈ ಭೇದ ಭಾವ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ಅವ್ರ ಬಲ್ಲಿ ಹೋದ್ರು ಅಷ್ಟೇ, ನಮ್ಮಲ್ಲಿ ಬಂದ್ರು ಅಷ್ಟೇ, ಎಲ್ಲ ಕೆಲಸ ಮಾಡೋದು ಊರ ಕೆಲಸನೇ ಅಂತ ತಿಳ್ಕೊಂಡು ನಾವೆಲ್ಲರೂ ಒಕ್ಕಟ್ಟಿನಿಂದ ಮಾಡ್ತೀವಿ ಅಂತಕ್ಕಂಥ ವಿನಂತಿಸುತ್ತಾ ಇವತ್ತಿನ ದಿವಸ ಎಲ್ಲ ವೇದಿಕೆ ಮೇಲೆ ಆಸನಾಗಿ ನನ್ನನ್ನು ಜನ್ಮದಿನದ ಶುಭ ಕೋರಿದ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಪೂಜ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತೀನಿ.